ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ. ಕೆಇದವರು ಅಫಿಷಿಯಲ್ ಆಗಿ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ನ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದಾನೆ, ಕಂಪ್ಲೀಟ್ ಡೀಟೇಲ್ಸು. ಅಂದರೆ ನನಗೆ ಇದು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅಂದರೆ ಅರೌಂಡ್ 8000 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ. ಯಾವ ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ, ಯಾವ್ದು ಏನೇನಾಗಿದೆ ಅನ್ನೋದು ಒಂದಿಷ್ಟು ಡೀಟೇಲ್ಡ್ ಅನಾಲಿಸಿಸ್ ಮಾಡಿ ತೋರಿಸ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಯಿತು, ಈ ಒಂದು ವಿಡಿಯೋದಲ್ಲಿ ನಾನೊಂದು 18 ಕಾಲೇಜಸ್, ಅರೌಂಡ್ 15+ ಕಾಲೇಜಸ್ಗಳ ಬಗ್ಗೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದಿಷ್ಟು ಕಾಲೇಜ್ಗಳನ್ನ ಮಾಡ್ತೇನೆ. ಯಾಕಂದರೆ ಅಟ್ ಅ ಟೈಮ್ ನನಗೆ ತುಂಬ ಲೆಂದಿ ಆಗುತ್ತೆ ಅಂತ ವಿಡಿಯೋವನ್ನು ಸ್ವಲ್ಪ ಶಾರ್ಟ್ ಆಗಿ ಮಾಡಬೇಕಂತ ಒಂದು 18 ಕಾಲೇಜಸ್, ಟಾಪ್ ಕಾಲೇಜಸ್ ಅಂತ ತಗೊಳ್ತೇನೆ. ಅದೇ ರೀತಿ ಕಂಟಿನ್ಯೂಸ್ ಆಗಿ ಹೋಗುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿ ಯಾರಿಗಾದ್ರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಮತ್ತು ಕಾಮಿಡಿಕೇಟ್ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಏಕಲವ್ಯ ಅಂತ ನಾವು ಈ ಗ್ರೂಪ್ಗೆ ಹೆಸರಿಟ್ಟಿದ್ದೇವೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸು. ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ, ಇದ್ರ ಥ್ರೂ ನಾನು ನಿಮಗೆ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಸ್ಟೂಡೆಂಟ್ಸ್. ಆಯಿತಾ? ಓಕೆ, ಈಗ ನೋಡಿ ಸ್ಟೂಡೆಂಟ್ಸು, ನೆನಪಿಟ್ಕೊಳ್ಳಿ, ಈಗ ಬಂದಿರೋ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಈಗ ನಿಮಗೆ ಡೀಟೇಲ್ಡ್ ಆಗಿ ಇರೋದಿಲ್ಲ. ನೆನಪಿಟ್ಕೊಳ್ಳಿ, ಅಂದರೆ ಈ ಕ್ಯಾಟಗರಿ 1, 2A, 2B, 3A, 3B ಯಾರಿಗೆ ಎಷ್ಟು ಸೀಟ್ಸ್ ಇದೆ ಅದ್ರ ಬಗ್ಗೆ ಇರೋದಿಲ್ಲ. ಇಲ್ಲಿ ಜನರಲ್ ಆಗಿರುತ್ತೆ. ಈಗ ರಿಸರ್ವೇಷನ್, ಸ್ಪೆಷಲ್ ಕ್ಯಾಟಗರಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಈ ಥರ SNQ ಕೋಟಾ ಈ ಥರ ಇರುತ್ತೆ ಸ್ಟೂಡೆಂಟ್ಸ್. ಆಯಿತಾ? ಇದ್ರ ಬೇಸಿಸ್ ಮೇಲೆ ನೀವು ಇದನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಓಕೆ, ಸೊ ನಾನು ಅದನ್ನು ನಿಮಗೆ ಇದ್ರ ಬೇಸಿಸಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ ನೆಕ್ಸ್ಟ್ ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಕೊಡ್ತಾರೆ, ಅದಕ್ಕೊಂದು ಇದನ್ನು ರಿಲೀಸ್ ಮಾಡ್ತಾರೆ PDF ಅನ್ನು. ಅದರಲ್ಲಿ ನಿಮಗೆ ಕ್ಯಾಟಗರಿ 1 ಅವರಿಗೆ ಎಷ್ಟು ಸೀಟ್ಸ್ ಇದೆ, ಇವರಿಗೆ ಕ್ಯಾಟಗರಿ 2 ಅಥವಾ 2A, 3A, 3B ಅವರವರಿಗೆ ಎಷ್ಟೆಷ್ಟು ಸೀಟ್ಸ್ ಇದೆ, ಪ್ರತಿ ಒಂದರ ಬಗ್ಗೆನೂ ಕೂಡ ಅದರಲ್ಲಿ ಇರುತ್ತೆ. ಇದರಲ್ಲಿ ಡೀಟೇಲ್ಡ್ ಅನಾಲಿಸಿಸ್ ಇರೋದಿಲ್ಲ ಸ್ಟೂಡೆಂಟ್ಸ್. ಆಯಿತಾ? ಡೀಟೇಲ್ಡ್ ಅನಾಲಿಸಿಸ್ ಅಂತ ಹೇಳಿದರೆ ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟಿದೆ ಅದ್ರ ಬಗ್ಗೆ ಇದರಲ್ಲಿ ಅನಾಲಿಸಿಸ್ ಇರೋದಿಲ್ಲ. ಓಕೆ, ಬಟ್ ಇದೊಂದು ನಿಮ್ಗೊಂದು ಐಡಿಯಾವನ್ನು ಕೊಡುತ್ತೆ, ನಂಬರ್ ಆಫ್ ಸೀಟ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ, ಯಾವ್ದು ಇನ್ಕ್ರೀಸ್ ಆಗಿದೆ ಅಂತ. ಓಕೆ, ಸೊ ಈಗ ನೋಡಿ ಸ್ಟೂಡೆಂಟ್ಸ್, ನಾನು ಇದನ್ನು ಆಲ್ರೆಡಿ ಬರೆದಿದ್ದೇನೆ, ನೋಡ್ಕೊಳ್ಳಿ. ಫಸ್ಟ್ ನಾನು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಬರ್ತಾ ಇದ್ದೇನೆ. ಓಕೆ, ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ನನ್ನ ಅನಾಲಿಸಿಸ್. ನೋಡಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ನಾನು ಮಾತಾಡ್ತಾ ಇರೋದು. RVCE ಅಂದರೆ ನಾನು ಟಾಪ್ ಇಂದ ಬರ್ತಾ ಇದ್ದೇನೆ. ಕೆಲವೊಂದು ರ್ಯಾಂಡಮ್ ಆರ್ಡರ್ ಇದೆ, ಎಲ್ಲದೂ ಕೂಡ ಅದೇ ಆರ್ಡರ್ ಇಲ್ಲ. ಓಕೆ, ಅಂದರೆ ರ್ಯಾಂಡಮ್ ಆರ್ಡರ್ ಇದೆ. ಇರೋದನ್ನು ನಾನು ಎಷ್ಟು ಇದಿದೆ ಅದನ್ನು ನಾನು ಒಂದು ಇದರಲ್ಲಿ ಮಾಡ್ತಾ ಇದ್ದೇನೆ, ಅನಾಲಿಸಿಸ್ ಅಲ್ಲಿ. ಓಕೆ, ಈಗ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕರೆಕ್ಟ್ ಕೇಳ್ಕೊಳ್ಳೆ, 2023 ಅಲ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 2023 ಅಲ್ಲಿ ಇದ್ದಂಥ ಸೀಟ್ಸ್ಗಳು 1240, 1240. ಆಯ್ತಾ? 1240 ಅಂದರೆ 2023 ಅಲ್ಲಿ. ಓಕೆ, 1240 ಸೀಟ್ಸ್ಗಳಿದ್ದಿತ್ತು 2023 ಅಲ್ಲೇ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ಈ ವರ್ಷ ನೋಡಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಅನ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ECನ ಲಾಸ್ಟ್ ಟೈಮ್ 180 ಇದ್ದಿತ್ತು, ಅದನ್ನು 240 ಮಾಡಿದ್ದಾರೆ. ಅಂದರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಅಲ್ಲಿ ಇದ್ದಂಥ 60ನ ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಅದನ್ನು ECಗೆ ಆ್ಯಡ್ ಮಾಡಿ ಈ ವರ್ಷ ಅದನ್ನು 240 ಮಾಡಿದ್ದಾರೆ. ಅರ್ಥ ಆಯ್ತಾ? 240 ಸೀಟ್ಸ್ಗಳಿದೆ, ನೋ ಚೇಂಜ್, ಏನೂ ಚೇಂಜಸ್ಗಳು ಮಾಡಲಿಲ್ಲ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಏನೂ ಚೇಂಜಸ್ಗಳು ಆಗಲಿಲ್ಲ ಸ್ಟೂಡೆಂಟ್ಸ್ 2024 ಅಲ್ಲಿ. ಆಸ್ ಇಟ್ ಈಸ್ ಹಾಗೆ ಇದೆ. ಟೋಟಲ್ ಸೀಟ್ಸ್ 1420. ಅದರಲ್ಲಿ ನೋಡಿ 639 KE ಅಂದರೆ ಗೌರ್ಮೆಂಟ್ ಥ್ರೂ ಆಗುತ್ತೆ. ಓಕೆ, ಒಂದೇ ಚೇಂಜಸ್ ಮಾಡಿದ್ದೇನಂತ ಕೇಳಿದ್ರೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅನ್ನು ಡಿಸ್ಕಂಟಿನ್ಯೂ ಮಾಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ 40 ಸೀಟ್ಸನ್ನು 60 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಒಂದು. ಸೆಕೆಂಡ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ, ಇಲ್ಲಿ ನೋಡಿ ಕರೆಕ್ಟ್ ನೋಡ್ಕೊಳ್ಳಿ, 2023 ಅಲ್ಲಿ CSC 336 ಸೀಟ್ಸ್ ಇದ್ದಿತ್ತು, 900 ಸೀಟ್ಸ್ ಆಗಿದೆ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಲ್ಲಿ 216 ಸೀಟ್ಸ್ ಇದ್ದಿತ್ತು, ಅದನ್ನು 300ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ 198 ಇದ್ದಿತ್ತು, 300 ಆಗಿದೆ. ಈಗ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ CSC 900 ಆಗಿದೆ ಅಂದ್ರೆ ಮೀನಿಂಗ್ ಡೈರೆಕ್ಟ್ 336 ಇಂದ 900 ಮಾಡಿದ್ದಲ್ಲ. ಏನಾಗಿದೆ ಅಂತ ಕೇಳಿದ್ರೆ, ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅನ್ನ ರಿಮೂವ್ ಮಾಡಿದ್ದಾರೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಲಾಸ್ಟ್ ಟೈಮ್ 267 ಸೀಟ್ಸ್ ಇದ್ದಿತ್ತು, ಅದನ್ನ CSC ಜೊತೆ ಮರ್ಜ್ ಮಾಡಿದ್ದಾರೆ. ಅರ್ಥ ಆಯ್ತಾ? 336 ಪ್ಲಸ್ 267 ಪ್ಲಸ್ ಎಕ್ಸ್ಟ್ರಾ.
ಅರ್ಥ ಆಯ್ತಾ? ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ ನಾನು ಹೇಳ್ತೇನೆ. ಓಕೆ, ಅದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ 60 ಸೀಟ್ಸ್ ಇದ್ದಿತ್ತು. ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ರಿಮೂವ್ ಮಾಡಿ ಇಸಿಗೆ ಅದನ್ನು ಆ್ಯಡ್ ಮಾಡಿದ್ದಾರೆ. ಆ್ಯಡ್ ಮಾಡಿ ಒಂದಿಷ್ಟು ಸೀಟ್ಸ್ ಎಕ್ಸ್ಟ್ರಾ ಆಗಿದೆ. ಇಲ್ಲಿ ನೋಡಿ 216 ಇದ್ದಿತ್ತು, 300 ಆಗಿದೆ. ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕೂಡ 60 ಸೀಟ್ಸ್ ಇದ್ದಿತ್ತು, ಅದನ್ನು ರಿಮೂವ್ ಮಾಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮೆಡಿಕಲ್ ಇಲೆಕ್ಟ್ರಾನಿಕ್ಸನ್ನು ಕೂಡ ರಿಮೂವ್ ಮಾಡಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೆಡಿಕಲ್ ಇಲೆಕ್ಟ್ರಾನಿಕ್ಸ್ ರಿಮೂವ್ ಮಾಡಿದ್ದಾರೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ET ರಿಮೂವ್ ಮಾಡಿದ್ದಾರೆ, EI ರಿಮೂವ್ ಮಾಡಿದ್ದಾರೆ, ISCನೂ ರಿಮೂವ್ ಮಾಡಿದ್ದಾರೆ. ISCನ ಏನು ಮಾಡಿದ್ದಾರೆ, ಮರ್ಜ್ ಮಾಡಿದ್ದಾರೆ ಯಾವುದ್ರ ಜೊತೆ, CSE ಜೊತೆ. ಅದಕ್ಕೆ ಸೀಟ್ಸ್ ನೋಡಿ ಡೈರೆಕ್ಟ್ 900ಗೆ ಹೋಗಿದೆ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ಲಾಸ್ಟ್ ಇಯರ್ ಇದ್ದಂಥ ಸೀಟ್ಸ್ 1737, ಈ ಇಯರ್ 2040 ಆಗಿದೆ. ದಟ್ ಟು ನೋಡಿ ಇನ್ಕ್ರೀಸ್ ಆಗಿರೋದು ಯಾವುದರಲ್ಲಿ ಕೇಳಿದ್ರೆ ಮೀನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, CSE, ECಯಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ. ಅಂದ್ರೆ ಮೀನು CSE, ISC ಈ ತರ, ISC ಇಲ್ಲ, CSE ರಿಲೇಟೆಡ್ ಬ್ರಾಂಚಸ್ಗಳಲ್ಲಿ ಇನ್ಕ್ರಿಮೆಂಟ್ ಆಗಿದೆ. ಓಕೆ, ಟೋಟಲ್ ಆಗಿ ಎಷ್ಟು ಇನ್ಕ್ರಿಮೆಂಟ್ ಆಗಿದೆ, 1737 ಇದ್ದಿತ್ತು, 2040 ಆಗಿದೆ. ಅಂದ್ರೆ ಅರೌಂಡ್ 300, ಕರೆಕ್ಟಾ? 1800, 1900, 2000, ಅರೌಂಡ್ 300 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲೂ ನೀವು ಖುಷಿ ಪಡಬೇಕಾದ ವಿಷಯ, ಮೇನ್ ಬ್ರಾಂಚ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಓಕೆ, EC, CS, IS, AIML ಅಲ್ಲಿ ಇನ್ಕ್ರೀಸ್ ಆಗಿದೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಕಾಲೇಜ್ ಬಂದ್ಬಿಟ್ಟು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. MS ರಾಮಯ್ಯದಲ್ಲಿ ಏನು ಚೇಂಜಸ್ ಇಲ್ಲ, ಎಕ್ಸೆಪ್ಟ್ ಏರೋಸ್ಪೇಸ್ ಅನ್ನು ಹೊಸದಾಗಿ ಆಡ್ ಮಾಡಿದ್ದಾರೆ. MS ರಾಮಯ್ಯದಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಹೊಸದಾಗಿ ಆಡ್ ಆಗಿದೆ. 60 ಸೀಟ್ಸ್ ಅನ್ನು ಆಡ್ ಮಾಡಿದ್ದಾರೆ. ಓಕೆ, ಅದಕ್ಕೆ 2023 ಟೋಟಲ್ 1401 ಸೀಟ್ಸ್ ಇದ್ದಿತ್ತು. ಈ ವರ್ಷ 1461 ಸೀಟ್ಸ್ ಆಗಿದೆ. 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದು ಯಾವುದು ಅಂತ ಕೇಳಿದ್ರೆ ಏರೋಸ್ಪೇಸ್ ಇಂಜಿನಿಯರಿಂಗ್. ಯಾವುದರಲ್ಲಿ? MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದರಲ್ಲಿ ಗೌರ್ಮೆಂಟ್ ಸೀಟ್ಸ್ 657. ಗೌರ್ಮೆಂಟ್ ಸೀಟ್ ಅಂತ ಹೇಳಿದ್ರೆ KE ಥ್ರೂ ಬರೋದು 657. ಅದಾದ್ಮೇಲೆ ಪೆಸ್, ಇದು ರಿಂಗ್ ರೋಡ್ ಕ್ಯಾಂಪಸ್ ಬಗ್ಗೆ ಮಾತಾಡ್ತಾ ಇರೋದು ನಾನು. 2023 1620 ಇದ್ದಿತ್ತು, 1740 ಆಗಿದೆ. 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. 120 ಸೀಟ್ಸ್ ಯಾವುದರಲ್ಲಿ ಇನ್ಕ್ರೀಸ್ ಆಗಿರೋದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಇದು ತುಂಬಾ ಎಫೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್. AIML 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಯಾವುದರಲ್ಲಿ? ಪೆಸ್ ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ. ಲಾಸ್ಟ್ ಇಯರ್ AIML 360 ಇದ್ದಿತ್ತು, ಅದನ್ನು ಈ ವರ್ಷ 480 ಮಾಡಿದ್ದಾರೆ. IS ಅದು ಯಾವುದನ್ನು ಆ್ಯಡ್ ಮಾಡಲಿಲ್ಲ, AIML ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೀಟ್ಸ್ ಕೂಡ 120 ಇನ್ಕ್ರೀಸ್ ಆಗಿದೆ, 1740 ಆಗಿದೆ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ. ಇದರಲ್ಲಿ ಗೌರ್ಮೆಂಟ್ ಸೀಟ್ 696, ಉಳಿದಿದ್ದು ಕಾಮಿಡಿಗೆ ಹೋಗುತ್ತೆ, ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ, ಇದೆಲ್ಲ ಬಿಟ್ಟು ಗೌರ್ಮೆಂಟ್ ಸೀಟ್ 696. ಆಯ್ತಾ? ಅದಾದ ನಂತರ ಪೆಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. AIML ಅಗೇನ್ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇಲ್ಲೂ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಇಲ್ಲೂ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಎಲ್ಲಿ? ಪೆಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲಿ. ಅದಾದ ನಂತರ SJC ಮೈಸೂರಲ್ಲಿ ಏನಿಲ್ಲ, ಎಲ್ಲವೂ ಆಸ್ ಇಟ್ ಇಸ್ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. JC ಮೈಸೂರಲ್ಲಿ ಏನೂ ಚೇಂಜಸ್ ಇಲ್ಲ, ಆಸ್ ಇಟ್ ಇಸ್ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, DSCE. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 2023 1928 ಇದ್ದಿತ್ತು, ಈ ವರ್ಷನೂ ಕೂಡ ಸೇಮ್ ಇದೆ, ನೋ ಚೇಂಜ್. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಏನೂ ಚೇಂಜಸ್ ಇಲ್ಲ. 891 ಸೀಟ್ಸ್ಗಳು ಥ್ರೂ KCET ಹೋಗುತ್ತೆ. ಆಯ್ತಾ? ನೆಕ್ಸ್ಟ್ ದಯಾನಂದ್ ಸಾಗರ್ ಅಕಾಡೆಮಿ. ಇದು ನಾನು ಇಲ್ಲೇ ಹಾಕಿದ್ದೇನೆ, ಯಾಕಂತ ಕೇಳಿದ್ರೆ ಒಟ್ಟಿಗೆ ಇರಲಿ ಅಂತ ಹಾಕಿದ್ದಷ್ಟೇ, ಹಾಗಂತ ಟಾಪಲ್ಲಿ ಬರುತ್ತಂತಲ್ಲ ಇದು. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ CSE ಸೀಟ್ಸ್ ನೋಡಿ, ಲಾಸ್ಟ್ ಇಯರ್ 1020 ಇದ್ದಿತ್ತು, ಈ ವರ್ಷ 1140 ಆಗಿದೆ. ದಟ್ ಮೀನ್ಸ್ 120 ಪ್ಲಸ್ ಸೀಟ್ಸ್ಗಳಾಗಿದೆ. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ 120 ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಗೌರ್ಮೆಂಟ್ ಸೀಟ್ 513 ನೋಡಿ. ಟೋಟಲ್ 1140 ಸೀಟ್ಸ್ ಇದೆ, ಅದರಲ್ಲಿ 513 ಗೌರ್ಮೆಂಟ್ ಸೀಟ್ ಇದೆ. ಓಕೆ, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ದಯಾನಂದ್ ಸಾಗರ್ ಯೂನಿವರ್ಸಿಟಿ ನೋಡಿ, 3 ದಯಾನಂದ್ ಸಾಗರ್ ಹೇಳ್ತಾ ಇದ್ದಾನೆ. ತುಂಬಾ ಚೇಂಜಸ್ಗಳಾಗಿದೆ. ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ 660 ಪ್ಲಸ್ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಮ್ಯಾಟರ್ ಆಗುತ್ತೆ ನೋಡಿ. ಈ ವರ್ಷ ಕಟ್ ಆಫ್ ಹೇಗೆ ಇನ್ಕ್ರೀಸ್ ಆಗುತ್ತೆ ನೋಡಿ. ನಿಮ್ಗೆ ಈಗ ಟಾಪ್ 35 ಕಾಲೇಜ್ ಒಳಗಡೆ ಹೆವಿ ಇನ್ಕ್ರೀಸ್ ಆಗುತ್ತೆ ಫಾರ್ ಶೋರ್. ಓಕೆ, 660 ಪ್ಲಸ್ ಸೀಟ್ಸ್ ಆಗಿದೆ. ಅದರಲ್ಲೂ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂತ ಕೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಗೆ ಇನ್ಕ್ರೀಸ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ನೋಡಿ 180 ಇದ್ದಿತ್ತು, 300 ಮಾಡಿದ್ದಾರೆ, 120 ಪ್ಲಸ್ ಮಾಡಿದ್ದಾರೆ ಈ ವರ್ಷ. ಯಾವುದಿದು? ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಆಯ್ತಾ? ಕಂಪ್ಯೂಟರ್ ಸೈನ್ಸ್ 540 ಇದ್ದಿತ್ತು, 720 ಮಾಡಿದ್ದಾರೆ. 720 ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು? 540, 600, 60, 160, 180 ಸೀಟ್ಸ್ಗಳು ಇನ್ಕ್ರೀಸ್ ಮಾಡಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ.
ಸೈಬರ್ ಸೆಕ್ಯೂರಿಟಿಯಲ್ಲಿ 120 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಇದರಲ್ಲೂ ಕೂಡ DS ಅಲ್ಲಿ 120 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಇದರಲ್ಲಿ ಆಸ್ ಇಟ್ ಇಸ್ ಹಾಗೆ ಇದೆ. ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ 60 ಸೀಟ್ಸ್ ಅಲ್ವಾ. ಇಲ್ಲಿ ನೋಡಿ 180 + 120 ಅಂದರೆ 300 + 120 420 540 + 60 540 + 60 600 ಟೋಟಲ್ ಆಗಿ 660+ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಸ್ಟೂಡೆಂಟ್ಸ್. 120 180 300 120 420 120 ಸೀಟ್ಸ್ 420 540 600 ಮೇ ಬಿ 600 ಸೀಟ್ಸ್ಗಳು ಇನ್ಕ್ರೀಸ್ ಆಗಿರಬೇಕು ಸ್ಟೂಡೆಂಟ್ಸ್. ಯಾಕಂದರೆ ಇಲ್ಲ 660 ಮೇ ಬಿ ನಾನು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಮಾತಾಡ್ತಿದ್ದೇನೆ. 660 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ನಿಮಗೆ ಗೊತ್ತಾಗಿರೋದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳು ಅರೌಂಡ್ 600 ಇನ್ಕ್ರೀಸ್ ಆಗಿದೆ. ಇದು ತುಂಬ ಮ್ಯಾಟ್ರ್ ಆಗುತ್ತೆ ನೋಡಿ. ಕಟ್ ಆಫ್ ರ್ಯಾಂಕ್ ಎಲ್ಲಿಗೆ ಹೋಗುತ್ತೆ ನೋಡಿ. ಇದ್ರ ನಂತರದ್ದು ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ರ್ಯಾಂಕ್ಗಳು ಇನ್ಕ್ರೀಸ್ ಆಗ್ಬೋದು ನೋಡಿ. ಓಕೆ, ದಯಾನಂದ ಸಾಗರ್ ಯೂನಿವರ್ಸಿಟಿನ ನಂತರ ಇದರಲ್ಲಿ ಟೋಟಲ್ ಗೌರ್ಮೆಂಟ್ ಸೀಟ್ಸ್ 720 1800 ಗೌರ್ಮೆಂಟ್ ಸೀಟ್ ಎಷ್ಟು ಹೇಳಿ 720. ಓಕೆ, ಅದಾದಮೇಲೆ BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಟೈಮ್ ಇದ್ದಿದ್ದು 1320. ಈ ವರ್ಷನೂ 1320. ನೋ ಚೇಂಜಸ್. BIT ಬ್ಯಾಂಗ್ಳೂರಲ್ಲಿ ಏನು ಚೇಂಜಸ್ ಇಲ್ಲ. ಗೌರ್ಮೆಂಟ್ ಸೀಟ್ ಅದರಲ್ಲಿ 594. ಓಕೆ, ನೆಕ್ಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ, ಇದು ಮೈಸೂರಿದ ಹೇಳ್ತಾ ಇರೋದು. ಇದರಲ್ಲಿ ನೋಡಿ, ಇಲ್ಲಿ ನಿಮಗೆ ಮೈಸೂರು 2023 780 ಇದ್ದಿತ್ತು, 2024 900 ಆಗಿದೆ. ಬಟ್ ಇಲ್ಲಿ ಚೇಂಜ್ ಆಗಿದ್ದು 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ 120+. ಬಟ್ EC ಅಲ್ಲಿ 60 ಸೀಟ್ಸ್ ಆ್ಯಡ್ ಮಾಡಿದ್ದಾರೆ, EEE ಅಲ್ಲಿ 60 ಸೀಟ್ಸ್ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಇನ್ಕ್ರೀಸ್ ಆಗಿದ್ದು EC ಮತ್ತು EEE ಯಾವುದರಲ್ಲಿ NIE ಮೈಸೂರಲ್ಲಿ ಲಾಸ್ಟ್ ಇಯರ್ಗಿಂತ ಅಂದರೆ 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇದರಲ್ಲಿ 900 ಸೀಟ್ಸಲ್ಲಿ ಗೌರ್ಮೆಂಟ್ ಸೀಟ್ಸ್ ಎಷ್ಟು 405. ಕರೆಕ್ಟಾ. NIE ಇನ್ನೊಂದರಲ್ಲಿ ನೋಡಿ, ಇದರಲ್ಲಿ ಇನ್ನೊಂದು ಕ್ಯಾಂಪಸಲ್ಲಿ ಚೇಂಜಸ್ ಇಲ್ಲ. ಏನು 240 ಸೀಟ್ಸ್ಗಳಿದ್ದಿತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ನೋ ಚೇಂಜಸ್. ಸಿವಿಲ್ EC ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋ ಚೇಂಜಸ್. ಓಕೆ, ನೆಕ್ಸ್ಟ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಏನೂ ಚೇಂಜಸ್ ಇಲ್ಲ. ಲಾಸ್ಟ್ ಟೈಮು 760 ಸೀಟ್ಸ್ಗಳಿದೆ, ಈ ಟೈಮು ಕೂಡ 760 ಸೀಟ್ಸ್ಗಳನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಆಸ್ ಇಟ್ ಈಸ್ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಬರೋದು SIT ತುಮಕೂರು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಲಾಸ್ಟ್ ಟೈಮ್ 1050 ಸೀಟ್ಸ್ಗಳಿದ್ದಿತ್ತು, ಈ ವರ್ಷನೂ ಕೂಡ 1050 ಸೀಟ್ಸ್ಗಳಿದೆ. ಇದರಲ್ಲಿ ಗೌರ್ಮೆಂಟ್ ಸೀಟ್ಸ್ 472 ಸಿದ್ಧಗಂಗಾ SIT ತುಮಕೂರು. ನೆಕ್ಸ್ಟ್ BVB ಹುಬ್ಬಳ್ಳಿ, ಇದನ್ನ ಭೂಮರೆಡ್ಡಿ ಅಂತ ಕರೀತಾರೆ, KLE ಅಂತ ಕರೀತಾರೆ, ಕರ್ನಾಟಕ ಲಿಂಗಾಯತ ಎಜುಕೇಶನ್ ಅಂತ. BVB ಹುಬ್ಬಳ್ಳಿ ಧಾರವಾಡ, ಇದರಲ್ಲಿ 1140 ಸೀಟ್ಸ್ ಇದ್ದಿತ್ತು ಲಾಸ್ಟ್ ಟೈಮು, ಈ ವರ್ಷ 1380 ಸೀಟ್ಸ್ ಆಗಿದೆ. ಅಂದರೆ 240 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಬಟ್ ಈ 240 ಸೀಟ್ಸ್ ಅನ್ನೋದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅಲ್ಲ. ಓಕೆ, ಸಿವಿಲ್ EEE ECE ಮೆಕ್ಯಾನಿಕಲ್. ECEಯಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ, EEEಯಲ್ಲಿ 60 ಸೀಟ್ ಇನ್ಕ್ರೀಸ್ ಆಗಿದೆ, ಸಿವಿಲ್ ಅಲ್ಲೂ ಕೂಡ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಮೆಕ್ಯಾನಿಕಲ್ ಅಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಓವರ್ ಆಲ್ ಆಗಿ 240 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ದಟ್ಟು ಇನ್ EC ಆಗಿದೆಯಲ್ಲ, ಸೊ ಇಟ್ಸ್ ಅ ಗುಡ್ ನ್ಯೂಸ್. ಗೌರ್ಮೆಂಟ್ ಸೀಟ್ಸ್ ಎಷ್ಟು ಅಂತ ಕೇಳಿದ್ರೆ 552 ಔಟ್ ಆಫ್ 1380 552 ಇಸ್ ಅ ಗೌರ್ಮೆಂಟ್ ಸೀಟ್ಸ್. ಓಕೆ, ಇಲ್ಲಿ ನೋಡಿ EC ಇನ್ಕ್ರೀಸ್ ಆಗಿದೆ BVBಯಲ್ಲಿ, ಭೂಮರೆಡ್ಡಿಯಲ್ಲಿ. ನೆಕ್ಸ್ಟ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕ ಬ್ಯಾಂಗ್ಳೂರ್ ಇದ್ದಿದ್ದು. ಆರ್ಟಿಫಿಷಿಯಲ್ ಇಲ್ಲಿ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ ಕೇಳಿದ್ರೆ ಅರೌಂಡ್ 300 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ 300 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ನೋಡಿ, ಇಲ್ಲಿ ಯಾವ್ದಾವ್ದನ್ನ ಇದು ಮಾಡಿದಾರೆ ನೋಡ್ಕೊಳ್ಳಿ. 240 ಅಂತ ಹೇಳಿದ್ರೆ 320 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಬಟ್ ಲಾಸ್ಟ್ ಟೈಮ್ ISC ಇದ್ದಿತ್ತು ಯಾವುದರಲ್ಲಿ BMS ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದ್ದಂಥ ISCನ ರಿಮೂವ್ ಮಾಡಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇದ್ದಂಥ ISCನ ಮರ್ಜ್ ಮಾಡಿದ್ದಾರೆ ಯಾವುದ್ರ ಜೊತೆ, CSE ಜೊತೆ. ಅಂದರೆ 240 + 240 480 ಪ್ಲಸ್ ಉಳಿದಿರೋದು ಇಲ್ಲಿ. ಅರ್ಥ ಆಯ್ತಾ? 240 ಅಂದರೆ ಇದು 660 ಆಗಿದೆಯಲ್ಲ, 480 ಅಂದರೆ 500 160 180 ಸೀಟ್ಸ್ಗಳು CSEಯಲ್ಲಿ ಇನ್ಕ್ರೀಸ್ ಆಗಿದೆ. ಓಕೆ, ಅದಾದಮೇಲೆ ECಯಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅರ್ಥ ಆಯ್ತಾ? BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ISCನ ರಿಮೂವ್ ಮಾಡಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ISC ರಿಮೂವ್ ಮಾಡಿದ್ದಾರೆ ಅಂದರೆ ಅದನ್ನು CSE ಜೊತೆ ಮರ್ಜ್ ಮಾಡಿ ಟೋಟಲ್ ಸೀಟ್ಸನ್ನು 660ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ 300+ ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದು ಮೇನ್ ಬ್ರಾಂಚ್ CSE AI ECE. ಇದರಲ್ಲಿ ಗೌರ್ಮೆಂಟ್ ಸೀಟ್ಸ್ 621, 1380ಯಲ್ಲಿ ಗೌರ್ಮೆಂಟ್ ಸೀಟ್ ಎಷ್ಟು 621. ಉಳಿದದ್ದು ಕಾಮಿಡಿಗೆ ಥ್ರೂ ಹೋಗುತ್ತೆ, ಮ್ಯಾನೇಜ್ಮೆಂಟ್ ಥ್ರೂ ಹೋಗುತ್ತೆ. ನೆಕ್ಸ್ಟ್ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2023ಯಲ್ಲಿ 330 ಸೀಟ್ಸ್ ಇದ್ದಿತ್ತು, ಈ ವರ್ಷ 360 ಸೀಟ್ಸ್ ಆಗಿದೆ. RVITಯಲ್ಲಿ ISC 30 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ RVITಯಲ್ಲಿ. ಸೊ ಇದರಲ್ಲಿ
360 ಸೀಟ್ಸಲ್ಲಿ 162 ಗೌರ್ನಮೆಂಟ್ ಸೀಟ್, ಅಂದರೆ ಆಲ್ಮೋಸ್ಟ್ ಹಾಫ್ ಅಥವಾ ಮೋರ್ ದೆನ್ ಹಾಫ್ ಗೌರ್ಮೆಂಟ್ ಸೀಟ್ ಇರುತ್ತೆ ಪ್ರತಿ ಕಾಲೇಜಲ್ಲೂ. ಓಕೆ, ನೆಕ್ಸ್ಟ್ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NMIT ನಿಟ್ಟೆ ಬೆಂಗಳೂರಿದ್ದು ಯಲಹಂಕದ್ದು 2023 1200 ಸೀಟ್ಸ್ಗಳಿದ್ದಿತ್ತು. ಈ ವರ್ಷ 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಆ 120 ಸೀಟ್ಸ್ ಯಾವುದರಲ್ಲಿ ಇನ್ಕ್ರೀಸ್ ಆಗಿದ್ದು ಕೇಳಿದರೆ ಕಂಪ್ಯೂಟರ್ ಸೈನ್ಸಲ್ಲಿ ಇನ್ಕ್ರೀಸ್ ಆಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. 120 ಕಂಪ್ಯೂಟರ್ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ 60 ಅಂತೂ CET ಬಂದೇ ಬರುತ್ತೆ, ಯಾಕಂದರೆ ಉಳಿದು ಕಾಮಿಡ್ಗೆ ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ. ಅದರಲ್ಲಿ ಗೌರ್ನಮೆಂಟ್ ಸೀಟ್ ಎಷ್ಟು 1320 ಗೌರ್ನಮೆಂಟ್ ಸೀಟ್ 594, ಅರೌಂಡ್ ಹಾಫ್. ನೆಕ್ಸ್ಟ್ ಇವತ್ತಿಗೆ ಇದು ಲಾಸ್ಟ್ RNSIT. ಇನ್ನು ಉಳಿದದ್ದು ಕಾಲೇಜಿನ ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಾಡ್ತೇನೆ. RNSITಯಲ್ಲಿ ನೋಡಿದರೆ ನಿಮಗೆ ಲಾಸ್ಟ್ ಟೈಮ್ 1260 ಸೀಟ್ಸ್ ಇದ್ದಿತ್ತು, 1380 ಸೀಟ್ಸಿಗೆ ಹೋಗಿದೆ. ಮೀನಿಂಗ್ ಟು ಸೇ ದಟ್ 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದು ಯಾವುದರಲ್ಲಿ ಕೇಳಿದರೆ ಕಂಪ್ಯೂಟರ್ ಸೈನ್ಸಲ್ಲಿ. ಕರೆಕ್ಟ್ ಕೇಳಿ, ISCಯನ್ನು ಮರ್ಜ್ ಮಾಡಿದ್ದಾರೆ. RNSITಯಲ್ಲಿ ISCನ ರಿಮೂವ್ ಮಾಡಿ CSE ಜೊತೆ ಮರ್ಜ್ ಮಾಡಿದ್ದಾರೆ. 240 + 240 ಅಂದರೆ 480, ಅದನ್ನು 600 ಮಾಡಿದ್ದಾರೆ, ಅಂದರೆ ಪ್ಲಸ್ 120. ಅದೇ ರೀತಿ ಪ್ಲಸ್ 60 ಯಾವುದರಲ್ಲಿ AIML ಅಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. AIML CSIL CSE ಅದರಲ್ಲಿ AIML 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಓವರ್ ಆಲ್ ಆಗಿ ಎಷ್ಟು ಅಂದರೆ ISCನ ಮರ್ಜ್ ಮಾಡಿದರೆ AIDS ಅನ್ನು ರಿಮೂವ್ ಮಾಡಿದ್ದಾರೆ. ಓಕೆ, ಇಲ್ಲಿ ಸಿಂಪಲ್. ಯಾಕೆ 120 ಸೀಟ್ಸ್ಗಳು ಮಾತ್ರ ಇನ್ಕ್ರೀಸ್ ಆಗಿದೆ ಕೇಳಿದರೆ AIML 60 ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ AIDS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡೇಟಾ ಸೈನ್ಸ್ ಅನ್ನು ರಿಮೂವ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಅನ್ನು ಆಡ್ ಮಾಡಿದ್ದಾರೆ. ಗೊತ್ತಾಯ್ತಾ? ಸೊ CSE ಸೀಟ್ಸ್ 120 ಇನ್ಕ್ರೀಸ್ ಆಗಿದೆ. ಇದಿಷ್ಟು. ಸೊ ನೀವು ಓವರ್ ಆಲ್ ಆಗಿ ನೋಡಿದಾದ್ರೆ ಇದು ಇಷ್ಟು ಒಂದು ಟಾಪ್ 15 ಅಂತ ನಾವು ತಗೊಳ್ಬೋದು. ಟಾಪ್ 15 to 20, ಟಾಪ್ 20 ಅಂತ ತಗೊಂಡ್ರೆ ಇನ್ನೂ ಆಗಿಲ್ಲ. ಇನ್ನು ಕೆಲವೊಂದು ಕಾಲೇಜಸ್ ಇದೆ ಇದರಲ್ಲಿ. ಇಲ್ಲೇ ನೋಡಿ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಮತ್ತು EC ಇವೆರಡನ್ನ ಕಂಬೈನ್ ಮಾಡಿ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದ್ರೆ ನೋಡಿದ್ರೆ ಇಲ್ಲಿ 120 ಸೀಟ್ಸ್ ಕಂಪ್ಯೂಟರ್ ಸೈನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅಂಡ್ EC 120 ಸೀಟ್ಸಾ ಪ್ಲಸ್. ಇಲ್ಲಿ 120 ಸೀಟ್ಸ್ ಪ್ಲಸ್ ಆಗಿದೆಯಾ, 240 ಸೀಟ್ಸ್. ಆಯ್ತಾ? ಅದಾದಮೇಲೆ ಇಲ್ಲಿ ನೋಡಿ 240 ಸೀಟ್ಸ್ ಅಂತ ಹೇಳಿದ್ರೆ ಇಲ್ಲೂ ಕೂಡ 300 ಸೀಟ್ಸ್ ಇನ್ಕ್ರೀಸ್ ಆಗಿದೆ. 300 ಸೀಟ್ಸ್ ಅಂದರೆ 240 + 300 ಅಂದರೆ 540. 540 ಇಲ್ಲಿ 30, 570 ಪ್ಲಸ್ ಇಲ್ಲಿ 60, 630. ಆಯ್ತಾ? SIT ತುಮಕಲ್ ಚೇಂಜಸ್ ಆಗಿಲ್ಲ. 630 + 60, 630 + 60 ಅಂತ ಹೇಳಿದ್ರೆ 690 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ EC ಬಗ್ಗೆ ಮಾತಾಡ್ತಾ ಇರೋದು. 690 + 600 1290. ಆಯ್ತಾ? ಅದಾದ್ಮೇಲೆ ಇಲ್ಲಿದ್ರೆ ಇದನ್ನ ತಗೊಳ್ಳೋದು ಬೇಡ ಇಲ್ಲಿ. ಆಯ್ತಾ? 690 ಇದು ಟಾಪ್ 20 ಬರೋದಿಲ್ಲ, ಇದನ್ನು ಬಿಟ್ಟಾಕಿ. ಇದು ಕೂಡ ಟಾಪ್ 20 ನೀವು ಹಾಕ್ಬೋದು, ಇದನ್ನು ಬಿಟ್ಟಾಕೋಣ. ಇದು ಟಾಪ್ 20 ಬರೋದಿಲ್ಲ ಅಂತ ಅನ್ಕೊಳ್ಳೋಣ. 690 ಪ್ಲಸ್ ಇಲ್ಲಿ 120, 700ನ 690 790 800 ಅಂತ ತಗೊಳ್ತೇನೆ. ರೌಂಡ್ ಅಪ್ 10 ಬಿಡಿ. ಓಕೆ, 800 ಪ್ಲಸ್ 120 920 ಮತ್ತು ಯಾವುದು BMSCಯಲ್ಲಿ 920 ಅಂತ ಹೇಳಿದರೆ ಏನಾದರೂ ಇದಾಗಿದೆಯಾ? 920 ಅಂದರೆ BMSCಯಲ್ಲಿ ಎಷ್ಟಾಗಿದೆ ನೋಡೋಣ. BMSCಯಲ್ಲಿ 920 ಯಾವುದೆಲ್ಲ ಆ್ಯಡ್ ಮಾಡಿದ್ದಾರೆ? BMSCಯಲ್ಲಿ ಅರೌಂಡ್ 300 ಸೀಟ್ಸ್ ಆ್ಯಡ್ ಆಗಿದೆ. 200 ಅಂತ ಹೇಳಿದರೆ 1200 ಅರೌಂಡ್. ನಿಮಗೆ ನೋಡಿ ಟಾಪ್ 20ಯಲ್ಲಿ ಅಥವಾ ಟಾಪ್ 15 ಅಂತ ತಗೊಂಡ್ರೆ, ಆಯ್ತಾ? ಕರೆಕ್ಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಟಾಪ್ 15ಅಲ್ಲಿ ಅರೌಂಡ್ 1200 ಸೀಟ್ಸ್ ಆಲ್ರೆಡಿ ಪ್ಲಸ್ ಆಗಿದೆ. 1200 ಪ್ಲಸ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ. ದಟ್ ಟು CSE ಮತ್ತು EC ರಿಲೇಟೆಡ್ ನಾನು ಹೇಳ್ತಾ ಇರೋದು. ಓನ್ಲಿ CSE ಅರೌಂಡ್ 1000 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಯಾವುದಿದು ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಲ್ಲಿ ನೋಡಿ 1 2 ಟಾಪ್ 15ಅಲ್ಲಿ ಬರುತ್ತೆ, 3 4 PES 5 JCE 6 6 ದಯಾನಂದ್ ಸಾಗರ್ ಕಾಲೇಜ್ ಆಫ್ 7. ನಾನು ಇದನ್ನು ಕನ್ಸಿಡರೇಷನ್ ತಗೊಳ್ಳಿಲ್ಲ. 7 ಇದನ್ನು ತಗೊಳ್ಳಿಲ್ಲ. 8 9 10 11 12 13 14 15 16 ಟಾಪ್ 15 ಟಾಪ್ 16 ಅಂತ ತಗೊಂಡ್ರು. ಅದರಲ್ಲೇ ನಿಮಗೆ ಆಲ್ರೆಡಿ ಟಾಪಲ್ಲಿ ಯಾರ್ಯಾರು ಟಾಪ್ 15 20 ಒಳಗೆ ಇದು ಮಾಡ್ತಿದ್ದಾರೆ ನೋಡಿ. ಈ ವರ್ಷ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅರೌಂಡ್ ಕಂಪ್ಯೂಟರ್ ಸೈನ್ಸಲ್ಲಿ. ಇದು ನಿಮಗೆ ಬೇಕಾಗುತ್ತೆ ಡಾಟಾ. ಓಕೆ, ಕಂಪ್ಯೂಟರ್ ಸೈನ್ಸಲ್ಲಿ ನೋಡೋಣ. ಇಲ್ಲಿ CS ಅಲ್ಲಿ ಅರೌಂಡ್ 1000 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇನ್ಕ್ಲೂಡಿಂಗ್ CSE ಪ್ಲಸ್ ECE 1200 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇದು ಯಾವುದರಲ್ಲಿ? ಟಾಪ್ 15ಅಲ್ಲಿ. ಓಕೆ, 1200 ಸೀಟ್ಸ್ ಅದು CSE ರಿಲೇಟೆಡ್. ಅಂದರೆ ಲಾಸ್ಟ್ ಟೈಮ್ಗಿಂತ 1000 ರ್ಯಾಂಕ್ವರೆಗೂ ಇನ್ಕ್ರೀಸ್ ಆಗ್ಬೋದಲ್ಲ ಟಾಪ್ 15 ಒಳಗಡೆ. ಟಾಪ್ 10 ಒಳಗಡೆ ಏನಿಲ್ಲ ಅಂದ್ರೆ 500 ರ್ಯಾಂಕ್ ಅಂತೂ ಮಿನಿಮಮ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತಿನ್ನು ನೀಟ್ ಇದ್ದಾರೆ,
ಕಾಮಿಡಿಗೆ ಹೋದವರಿದ್ದಾರೆ, ಮ್ಯಾನೇಜ್ಮೆಂಟಿಗೆ ಹೋದವರಿದ್ದಾರೆ. ಇದೆಲ್ಲ ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಈ ವರ್ಷ ಕಟ್ ಆಫ್ 100% ಇನ್ಕ್ರೀಸ್ ಆಗುತ್ತೆ. ನೋಡಿದ್ರೆ ಟಾಪ್ 15 ಅರೌಂಡ್ 1200 ಸೀಟ್ ಇದೆ. ಸೊ ಇನ್ನು ನೋಡಿ ನಿಮ್ಗೀಗ ಟಾಪ್ 20 ಮೇಲೆ 25 ಹೋದಾಗ ಇಲ್ಲಿ ನೋಡಿ, ನಾನು 25 ಹೋದಾಗ ಇದನ್ನ ಆ್ಯಡ್ ಮಾಡ್ಬೋದು ನಾನು, ದಯಾನಂದ್ ಸಾಗರ್ ಅಕಾಡೆಮಿ. ಅಲ್ಲಿ ನಿಮ್ಗೆ ಎಷ್ಟು 120+ ಸೀಟ್ಸ್. ಅದ್ರ ಮಧ್ಯೆ ಇನ್ನೂ ತುಂಬ ಕಾಲೇಜಸ್ಗಳಿದೆ, ಅದೆಲ್ಲದ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾನೆ. ಟಾಪ್ 30 to 35 ಹೋದಾಗ ನೀವು ದಯಾನಂದ್ ಸಾಗರ್ ಯೂನಿವರ್ಸಿಟಿಗೆ ಹೋದಾಗ ಏನಿಲ್ಲ ಅಂದ್ರೂ ನನ್ನ ಪ್ರಕಾರ 4000 ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇದೆ. ಟಾಪ್ 30 ಲಾಸ್ಟ್ ವರ್ಷದಕ್ಕಿಂತ 3000 to 4000 ವೇರಿಯೇಷನ್ಸ್ 100% ಆಗುತ್ತೆ. ಯಾಕಂತ ಕೇಳಿದ್ರೆ ಇಲ್ಲೇ 1200 ಆಗಿದೆ. ಇನ್ನು ಟಾಪ್ 30ಗೆ ಹೋಗುವಾಗ 2000 ಆ್ಯಡ್ ಆದ್ರು, ಯಾಕಂದ್ರೆ ಇಲ್ಲಿ 600 ಇದೆ ನೋಡಿ, 2000 ಆ್ಯಡ್ ಆದ್ರು 3000 ಮೇಲ್ಗಡೆ ಗ್ಯಾರಂಟಿ ವೇರಿಯೇಷನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಟೈಮ್ ವೇರಿಯೇಷನ್ ಮಿನಿಮಮ್ ಆಗುತ್ತೆ. ಲಾಸ್ಟ್ ಟೈಮ್ ದಯಾನಂದ್ ಸಾಗರ್ ಯೂನಿವರ್ಸಿಟಿಗೆ ಲಾಸ್ಟ್ ಕಟ್ ಆಫ್ CS ರಿಲೇಟೆಡ್ 35,000 ಇದ್ರೆ ಈ ವರ್ಷ ಅದು 45,000 ಹೋಗೋವರೆಗೂ ಚಾನ್ಸ್ ಇದೆ. 45,000 ವರೆಗೂ ಚಾನ್ಸಸ್ ಇದೆ ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ. ಅಕಾಡೆಮಿ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ ದಯಾನಂದ್ ಸಾಗರ್ ಅಕಾಡೆಮಿಯಲ್ಲಿ ಇನ್ ಕೇಸ್ 25,000ಗೆ ಕಟ್ ಆಫ್ ಆಗಿದ್ದಿದ್ರೆ ಇದು 30 to 30,000 ವರೆಗೆ ಹೋಗೋ ಚಾನ್ಸಸ್ ತುಂಬ ಇದೆ. 30 to 35,000 ವರೆಗೆ ಹೋಗೋ ಚಾನ್ಸಸ್ ತುಂಬ ಇದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದು ನಿಮಗೆ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಸ್ಟೂಡೆಂಟ್, ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೇನೆ, ಉಳಿದಿರೋ ಕಾಲೇಜ್ಗಳಿಗೂ ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಯಾವ ಕಾಲೇಜ್ ಜಾಸ್ತಿ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅದೇ ರೀತಿ ನಿಮ್ಗೆ ಈಗ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ಇಲ್ಲ ಸ್ಟೂಡೆಂಟ್, ಅದರಲ್ಲಿ ಕರೆಕ್ಟ್ ಕೇಳ್ಕೊಳ್ಳಿ. ಅದರಲ್ಲಿ ನಿಮಗೆ ಎಷ್ಟು ಇಂಟೇಕ್ ಅಂದರೆ ಟೋಟಲ್ ಕಾಲೇಜಲ್ಲಿ ಎಷ್ಟು ಇಂಟೇಕ್ಗಳಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಎರಡನೇ ಕಾಲಮಲ್ಲಿ KE ಅಂತ ಹೇಳಿದ್ರೆ CET ಯಾವ್ದು ಬರ್ತಾ ಇದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. KE ಅಂತ ಹೇಳಿದ್ರೆ CET ಅಂಡರ್ ಯಾವ್ದೆಲ್ಲ ಬರುತ್ತೆ, ಕಾಮಿಡಿಗೆ ಎಲ್ಲ ಬಿಟ್ಟು. ಅದಾದ್ಮೇಲೆ PH ಅಂತ ಹೇಳಿದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಯಾರಿಗೆಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದಾರಲ್ಲ ಅವರಿಗಿದು. SPL ಅಂತ ಹೇಳಿದ್ರೆ ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳಿದ್ರೆ ಎಕ್ಸ್ ಡಿಫೆನ್ಸ್, NCC ಇದೆಲ್ಲ ಬರುತ್ತೆ. ಡಿಫೆನ್ಸ್ ಇದ್ದಾರಲ್ಲ ಅವ್ರದ್ದು ಎಕ್ಸ್ ಡಿಫೆನ್ಸ್ ಕೋಟಾ, NCC, ಸ್ಪೋರ್ಟ್ಸ್ ಇದೆಲ್ಲದನ್ನು ಏನಂತ ಕರೀತಾರೆ, ಸ್ಪೆಷಲ್ ಕ್ಯಾಟಗರಿ ಅಂತ ಕರೀತಾರೆ. ಅದಾದ್ಮೇಲೆ HK ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ. ಓಕೆ, RK ಅಂತ ಹೇಳಿದ್ರೆ ಇದು ಆಕ್ಚುಲಿ ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಈಗ ರೂರಲ್, ಕನ್ನಡ ಮೀಡಿಯಮ್, ರೂರಲ್ ಇದೆಲ್ಲ ಬರುತ್ತಲ್ಲ, ಇದು ರಿಸರ್ವ್ಡ್ ಕ್ಯಾಟಗರಿ. ಓಕೆ, ಅದು ಬಿಟ್ಟು ನಿಮಗೆ ಮ್ಯಾನೇಜ್ಮೆಂಟ್, ಕಾಮಿಡಿಗೆ ಮತ್ತೆ SNQ ಕೋಟ ಅಂತ ಒಂದು ಮಾಡಿದ್ದಾರೆ. ಅರ್ಥ ಆಯ್ತಾ? ಪ್ರತಿ ಕಾಲೇಜಲ್ಲಿ SNQ ಕೋಟ ಅಂತ ಇದು ಮಾಡಿದ್ದಾರೆ. ಅರ್ಥ ಆಯ್ತಾ ಅಂತ ಅನ್ಕೊಳ್ತೇನೆ. ಇದರಲ್ಲಿ SPL ಅಂದ್ರೆ ಸ್ಪೆಷಲ್ ಕ್ಯಾಟಗರಿ, ಡಿಫೆನ್ಸ್, NCC, ಸ್ಪೋರ್ಟ್ಸ್. HK ಅಂದ್ರೆ ಹೈದರಾಬಾದ್ ಕರ್ನಾಟಕ, RK ಅಂದ್ರೆ ರಿಸರ್ವ್ಡ್ ಕ್ಯಾಟಗರಿ ಅವರಲ್ಲಿ ರೂರಲ್, ಕನ್ನಡ ಮೀಡಿಯಂ ಅದೆಲ್ಲ ಬರುತ್ತಲ್ಲ ಅವರಿಗೆ. ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಇನ್ನು ಮತ್ತೆ ನಿಮಗೆ ಡೀಟೇಲ್ಡ್ ಆಗಿ ಕ್ಯಾಟಗರಿ ವೈಸ್ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಅಂದ್ರೆ ಮುಂದಿನ ಇದರಲ್ಲಿ ಕೊಡ್ತಾರೆ ಯಾವ ಕ್ಯಾಟಗರಿಯಲ್ಲಿ ಯಾವ ಬ್ರಾಂಚಲ್ಲಿ ಎಷ್ಟಿದೆ ಅದು ಡೀಟೇಲ್ಡ್ ಮುಂದೆ ಕೊಡ್ತಾರೆ ಸ್ಟೂಡೆಂಟ್ಸ್. ಆಯ್ತಾ? ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಾಡ್ತೇನೆ. ಓಕೆ, ಈ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕು. ಅದಕ್ಕೆ ನಾನು ಪ್ರತಿ ಟೈಮ್ ವಿಡಿಯೋ ಮಾಡಿದಾಗಲೂ ಹೇಳ್ತಾ ಇರೋದು, ಪಕ್ಕಾ ಇದು ಏನು ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ನಿಮಗೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೋದಕ್ಕೆ ವಿತ್ ಪ್ರೂಫ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಆಯ್ತಾ? ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಅನ್ನೋದು ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಯಾರಿಗಾದ್ರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಏಕಲವ್ಯ ಗ್ರೂಪ್ಗೆ ಆಡ್ ಆಗಬೇಕಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಇದರಲ್ಲಿ ನಾನು ನಿಮಗೆ ಯಾವ ಕಾಲೇಜನ್ನು ಯಾವ ಆರ್ಡರ್ ಇಡಬೇಕು, ಎಲ್ಲಿ ಇಡಬೇಕು ಅನ್ನೋದನ್ನ ಕಂಪ್ಲೀಟ್ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಕೊಡ್ತಾರೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಅಂಟಿಲ್ ದಾಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.